ಮೂಡಾ ಬಳಿಕ ಸಿಎಂ ಸಿದ್ದರಾಮಯ್ಯನವರು ನಿರ್ಮಿಸ್ತಾ ಇರುವಂತಹ ಹೊಸ ಮನೆಯೊಂದು ಮೈಸೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದೆ. ಯಾಕಾಗಿ ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೊಸ ಮನೆ ನಿರ್ಮಾಣ, ಫುಟ್ಪಾತ್ ವ್ಯಾಪಾರಿಗಳ ಬದುಕಿಗೆ ಬರೆ ಎಳಿತ ಮೈಸೂರು ಪಾಲಿಕೆ ಅನ್ನುವಂತಹ ಪ್ರಶ್ನೆ. ವಿಶ್ವಮಾನವ ಜೋಡಿ ರಸ್ತೆಯಲ್ಲಿ ನೂತನ ಮನೆಯನ್ನ ಕಟ್ಟಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಇನ್ನೆರಡು ತಿಂಗಳಲ್ಲಿ ಸಿಎಂ ಮನೆ ಗೃಹ ಪ್ರವೇಶ ಕೂಡ ನೆರವೇರುತ್ತಂತೆ. ಸಿಎಂ ಮನೆಯಿಂದ 100 ಮೀಟರ್ ದೂರದಲ್ಲಿ ತರಕಾರಿ, ಟೀ, ಫಾಸ್ಟ್ ಫುಡ್ ಅಂಗಡಿಗಳಿದ್ವು. 20ಕ್ಕೂ ಹೆಚ್ಚು ತರಕಾರಿ, ಟೀ, ಫಾಸ್ಟ್ ಫುಡ್ ಅಂಗಡಿಗಳನ್ನು ತೆರವು ಮಾಡುವಂತಹ ಕೆಲಸಕ್ಕೆ ಪಾಲಿಕೆ ಮುಂದಾಗಿದೆಯಂತೆ. ಕಳೆದ 35 ವರ್ಷಗಳಿಂದ ಅದೇ ಜಾಗದಲ್ಲಿಯೇ ವ್ಯಾಪಾರಸ್ಥರು ವ್ಯಾಪಾರವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರು ಮೂಲದ ವಕೀಲ ಚಂದನ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿದ್ದಾರೆ. ವ್ಯಾಪಾರಸ್ಥರಿಗೆ ಅಂಗಡಿ ಹಾಕದಂತೆ ನೋಟಿಸ್ ಅನ್ನು ಕೊಟ್ಟು ಅಂಗಡಿಯನ್ನ ತೆರವು ಮಾಡಿಸುವಂತಹ ಕೆಲಸವನ್ನ ಪಾಲಿಕೆ ಮಾಡಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಮೂಲಕ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡಬೇಕಾದಂತಹ ಪರಿಸ್ಥಿತಿ ವ್ಯಾಪಾರಸ್ಥರಿಗೆ ನಿರ್ಮಾಣವಾಗಿದೆಯಂತೆ. ಸಿಎಂ ಸಿದ್ದರಾಮಯ್ಯನವರ ಹೊಸ ಮನೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಮನೆಯಿಂದ 100 ಮೀಟರ್ ದೂರದಲ್ಲಿ ಈ ತರಕಾರಿ, ಟೀ, ಫಾಸ್ಟ್ ಫುಡ್ ಅಂಗಡಿಗಳಿದ್ವಂತೆ. ಈಗ ಅದನ್ನು ಪಾಲಿಕೆ ತೆರವುಗೊಳಿಸಿದೆ ಅನ್ನುವಂತಹ ವಿಚಾರ. ಇದೇ ವಿಚಾರ ಈಗ ಮೈಸೂರಿನಲ್ಲಿ ಮತ್ತೊಮ್ಮೆ ಸದ್ದು ಮಾಡ್ತಾ ಇರುವಂಥದ್ದು. ವ್ಯಾಪಾರಸ್ಥರಿಗೆ ಅಂಗಡಿಯನ್ನು ಇನ್ಮೇಲೆ ಹಾಕಬೇಡಿ ಅಂಥೇಳಿ ನೋಟಿಸನ್ನು ಕೂಡ ಕೊಟ್ಟಿದೆ ಪಾಲಿಕೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಾಗಿ ವ್ಯಾಪಾರಿಗಳು ಮುಂದೇನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೇರೆ ಯಾವ ರಸ್ತೆಗೂ ಅಪ್ಲೈ ಆಗದಂಥ ಒಂದು ಕಾನೂನು ಈಗ ಮೈಸೂರಿನ ವಿಶ್ವಮಾನವ ಡಬಲ್ ರೋಡ್ಗೆ ಅಪ್ಲೈ ಆಗ್ತಾ ಇದೆ. ಅದಕ್ಕೆ ಕಾರಣ ಈ ರಸ್ತೆಯಲ್ಲಿ ಸಿದ್ದರಾಮಯ್ಯನವರು ಹೊಸ ಮನೆ ಕಟ್ಟಿಸ್ತಾ ಇದ್ದಾರೆ. ಒಂದು 100-200 ಮೀಟರ್ಗಳ ದೂರದಲ್ಲಿ ಫುಟ್ಪಾತ್ನ ವ್ಯಾಪಾರಿಗಳನ್ನು ಇಲ್ಲಿಂದ ತೆರವು ಮಾಡುವಂತಹ ಕೆಲಸವನ್ನು ಈಗಾಗಲೇ ಪಾಲಿಕೆ ಅಧಿಕಾರಿಗಳು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಈಗ ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ವಿಶ್ವಮಾನವ ಡಬಲ್ ರೋಡ್ನ ರಸ್ತೆ. ಈ ಒಂದು ರಸ್ತೆಯ ಉದ್ದಕ್ಕೂ ಕೂಡ ಕಳೆದ 20-30 ವರ್ಷಗಳಿಂದಲೂ ಕೂಡ ಬೀದಿ ಬದಿಯ ವ್ಯಾಪಾರಸ್ಥರು ವ್ಯಾಪಾರವನ್ನು ಮಾಡ್ತಾನೆ ಇದ್ದಾರೆ. ಈ ಒಂದು ರಸ್ತೆಯಿಂದ ಇಲ್ಲಿಂದ ಕೇವಲ ಒಂದು 100 ಮೀಟರ್ 150 ಮೀಟರ್ನ ಅಂತರದಲ್ಲೇ ಸಿದ್ದರಾಮಯ್ಯನವರು ಹೊಸ ಮನೆ ಕಟ್ಟಿಸ್ತಾ ಇದ್ದಾರೆ. ಇನ್ನೇನು 1-1.5 ತಿಂಗಳಲ್ಲಿ ಅವರ ಮನೆಯ ಗೃಹ ಪ್ರವೇಶವೂ ಕೂಡ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗ ಮೈಸೂರು ಮಹಾನಗರ ಪಾಲಿಕೆಯವರು ಇದನ್ನು ವ್ಯಾಪಾರ ರಹಿತ ವಲಯವಾಗಿ ಮಾಡುವಂತಹ ಒಂದು ಸೂಚನೆಯನ್ನು ಮಾಡಿ ಇವರೆಲ್ಲರಿಗೂ ಕೂಡ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ನೀವು ಇಮಿಡಿಯೇಟಾಗಿ ನೀವು ಇಲ್ಲಿಂದ ಇದನ್ನೆಲ್ಲ ಕೂಡ ತೆರವು ಮಾಡಬೇಕು ಅಂತ. ಪ್ರಶ್ನೆ ಇರುವಂತಹದ್ದು ಫುಟ್ಪಾತ್ನ ತೆರವು ತಪ್ಪು ಅಂತಲ್ಲ, ಆದರೆ ಪ್ರಶ್ನೆ ಇರುವಂತಹದ್ದು ಮೈಸೂರಿನ ಯಾವ ರಸ್ತೆಗೂ ಇಲ್ಲದಂತಹ ಕಾನೂನು ಈ ರಸ್ತೆಗೆ ಯಾಕೆ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ಮೈಸೂರಿನ ಸಯ್ಯಾಜಿರಾವ್ ರಸ್ತೆಯಲ್ಲಿ 2 ಕಡೆ ರಸ್ತೆಗಳು ಸಂಪೂರ್ಣವಾಗಿ ಫುಟ್ಪಾತ್ನ ಆವರಿಸ್ಕೊಂಡಿದ್ದಾರೆ. ಯಾವತ್ತೂ ಕೂಡ ಆ ಒಂದು ರಸ್ತೆಯ ತೆರವನ್ನು ಯಾರೂ ಕೂಡ ಮಾಡಿಲ್ಲ. ಪರ್ಟಿಕ್ಯುಲರ್ ಆಗಿ ಸಿದ್ದರಾಮಯ್ಯನವರ ಮನೆ ಇರುವಂತಹ ಈ ಒಂದು ಪರ್ಟಿಕ್ಯುಲರ್ ಆದಂತಹ ರಸ್ತೆಯಲ್ಲಿ ಇರುವಂಥ ವ್ಯಾಪಾರಸ್ಥರನ್ನ ಎತ್ತಂಗಡಿ ಮಾಡುವಂಥ ಕೆಲಸ, ಅಂದರೆ ಇದು ಸಿದ್ದರಾಮಯ್ಯನವ್ರಿಗೋಸ್ಕರವಾಗಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳಿದ್ದಾವೆ. ಸರ್, ಪ್ರಮುಖವಾಗಿ ಈ ಒಂದು ರಸ್ತೆಯಲ್ಲಿ ಒಟ್ಟು ಎಷ್ಟು ಜನ ವ್ಯಾಪಾರಿಗಳಿರುವಂಥದ್ದು ಟೋಟಲ್ ಆಗಿ? ಸರ್, ಈ ತರಕಾರಿ ವ್ಯಾಪಾರಿಗಳು ಒಂದು 8 ಜನ ಇದ್ದಾರೆ. ಟೀ ವ್ಯಾಪಾರಿಗಳು 2 ಇದ್ದಾರೆ. ಒಬ್ಬರು ಬೆಳಗ್ಗೆ ಹೊತ್ತು ತಿಂಡಿ ಮಾಡೋರು ಒಬ್ಬರಿದ್ದಾರೆ. ಈ ಸಂಜೆ ಹೊತ್ತು ಫಾಸ್ಟ್ ಫುಡ್ ಅವರು ಒಂದು 6-7 ಜನ ಇದ್ದಾರೆ. ಎಷ್ಟು ವರ್ಷಗಳಿಂದ ಮಾಡ್ತಾರೆ ಇವರೆಲ್ಲ? ಈ ರಸ್ತೆ ಪ್ರಾರಂಭ ಆಗಿದೆ 1980ನೇ ಇಸ್ವಿನಲ್ಲಿ. ಅಂದಿನ ಡಿ ಮಾದೇಗೌಡರು ಇಷ್ಟು ವಿಶಾಲವಾದ ರಸ್ತೆನ 4 ಪಥದ ವಿಶ್ವಮಾನವ ಜೋಡಿ ರಸ್ತೆ ಅಂತ ಕುವೆಂಪು ನಗರಕ್ಕೆ, ಕುವೆಂಪು ಅವರ ಬುಕ್ಕಿಗೆ ವಿಶ್ವಮಾನವ ಏನು ಕಾನ್ಸೆಪ್ಟ್ ಇತ್ತು ಅದಕ್ಕೆ ವಿಶ್ವಮಾನವ ಜೋಡಿ ರಸ್ತೆ ಅಂತ ಹೆಸರಿಟ್ಟು ಇಷ್ಟು ವಿಶಾಲವಾದ ಮಾಡಿ ಆ ವಿಶ್ವಮಾನವ ಅನ್ನೋ ಒಂದು ಗುರುತಿನಲ್ಲೇ ಬಡವರಿಗೆ ಆಗಲಿ ಅಂತ ಅವತ್ತಿನ ಆಸೆಗೆ ಮಾದೇಗೌಡರು ಬಿಟ್ಟು. ಈಗ ಪ್ರಮುಖವಾಗಿರುವಂಥದ್ದು ಮೈಸೂರಿನ ಫುಟ್ಪಾತ್ ತೆರವು ಆಗಬೇಕು, ಆ ವಿಚಾರಕ್ಕೆ ನಮ್ಮ ಒಪ್ಪಿಗೆ ಇದೆ. ಆದರೆ ಈ ರಸ್ತೆಗೆ ಯಾಕೆ ಈ ಕಾನೂನು? ನನ್ನ ಪ್ರಶ್ನೆನೂ ಅದೇ. ಫುಟ್ಪಾತ್ ವ್ಯಾಪಾರ ನಿಷೇಧ ಮಾಡಬೇಕು, ಫುಟ್ಪಾತು ಸಾರ್ವಜನಿಕರ ಬಳಕೆಗೆ ಆಗಬೇಕು ಅಂತ ನಾವು ಬಹಳ ವರ್ಷಗಳಿಂದ ಒತ್ತಾಯ ಮಾಡ್ತಿದ್ದೀವಿ. ಫುಟ್ಪಾತ್ ಅತಿ ಹೆಚ್ಚು ಬಳಕೆ ಆಗ್ತಾ ಇರೋದು ದೇವರಾಜ ಅರಸ್ ರಸ್ತೆ, ಸಯ್ಯಾಜಿರ ರಸ್ತೆ. ಆ ಸಯ್ಯಾಜಿರ ರಸ್ತೆ ಮತ್ತು ದೇವರಾಜ ಅರಸ್ ರಸ್ತೆ, ಶಿವರಾಂಪೇಟೆಗಳಲ್ಲಿ ಫುಟ್ಪಾತ್ ಜನಗಳಿಗೆ ಅತಿ ಹೆಚ್ಚು ಜನಸಂಖ್ಯೆ ಫುಟ್ಪಾತ್ನಲ್ಲಿ ಓಡಾಡೋ ಜಾಗನೂ ಅದೇ ಮೈಸೂರಿನಲ್ಲಿ. ಇನ್ನು ಯಾವ ಊರಿನಲ್ಲಿ ಯಾವ ಫುಟ್ಪಾತ್ನಲ್ಲೂ ಅಷ್ಟು ಓಡಾಡಲ್ಲ. ಆದರೆ ಸಯ್ಯಾಜಿರ ರಸ್ತೆ ಮತ್ತು ದೇವರಾಜ ಅರಸ್ ರಸ್ತೆಯಲ್ಲಿ ಫುಟ್ಪಾತೇ ಇಲ್ಲ. ನೀವು ಈಗಲೂ ಬೇಕಾದ್ರೆ ಹೋಗಿ ನೋಡ್ಬೋದು. ಬಟ್ಟೆ ವ್ಯಾಪಾರಿಗಳು ಬಟ್ಟೆನೆಲ್ಲ ಫುಟ್ಪಾತ್ನಲ್ಲಿ ಹರಡ್ಕೊಂಡಿರ್ತಾರೆ. ಈ ರಸ್ತೆಗೆ ಕಾರಣ ಈಗ ಹೇಳಿದ್ನಲ್ಲ, ಇಲ್ಲಿ ಪಕ್ಕದಲ್ಲಿ ಒಂದು ಕಾಂಪ್ಲೆಕ್ಸ್ ಬರ್ತಿದೆ. ಅವರೊಬ್ಬರು ಪ್ರಭಾವಿ ಕಮಿಷನರ್ ಅಂತ ಕೇಳಿಬಂದೆ. ಅವರ ಕಾಂಪ್ಲೆಕ್ಸ್ ಇನ್ನೊಂದು ತಿಂಗಳಲ್ಲಿ ಶುರು ಆಗ್ತದೆ. ಇನ್ನು ಬಹುಶಃ ಇನ್ನು 2 ತಿಂಗಳಲ್ಲಿ ಇಲ್ಲಿಂದ 100 ಮೀಟ್ರ್ ದೂರದಲ್ಲಿ ಸಿದ್ದರಾಮಯ್ಯನವರ ಹೊಸ ಮನೆ ಬರ್ತಿದೆ. ನನ್ನ ಉದ್ದೇಶ ಅದೇ ಅಂತ ಕಾಣುತ್ತೆ. ಅವರು ಇದರಲ್ಲಿ ಸಿದ್ದರಾಮಯ್ಯನವ್ರೇನು ತೆಗ್ಸಿ ಅಂತ ಹೇಳಿರಲ್ಲ. ಮುಂಚೆಲ್ಲ ಏನಾಗ್ತಿತ್ತು, ದಣಿಗಳೆಲ್ಲ ಓಡಾಡ್ಕೊಂಬಂದರೆ ನಿಮ್ಮ ಕಾಲು ನೋವತ್ತೆ ಅಂತ ಕಾಲು ಒತ್ತವರು. ಆದರೆ ಈಗಿನ ಅಧಿಕಾರಿಗಳು
ನಾಳೆ ನಿಮಗೆ ಕಾಲು ನೋವ್ಬೋದು, ಇವತ್ತೇ ಒತ್ತುತ್ತೀನಿ ಅಂತ ಈ ಪ್ರಯತ್ನ ಈ ಅಧಿಕಾರಿಗಳು ಮಾಡಕ್ಕೆ ಹೊರಟಿದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯನವರ ಮನೆ ಇರುವಂಥದ್ದೇ ಪ್ರಮುಖವಾದಂಥ ಕಾರಣ ಅಂತೀರಿ ಬೇಲೋಡ? ಖಂಡಿತ ಅನುಮಾನನೇ ಬೇಡ. ಓಕೆ, ಇನ್ನು ಕೂಡ ಕೆಲವು ವ್ಯಾಪಾರಸ್ಥರಿದ್ದಾರೆ, ಇವರೆಲ್ಲರೂ ಕೂಡ ಇಲ್ಲಿ ತರಕಾರಿ ವ್ಯಾಪಾರ ಮಾಡುವಂಥವ್ರು. ಅಮ್ಮ ತಾಯಿ, ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಿ ಇಲ್ಲಿ? ನಾವು ಇಲ್ಲಿ 20 ವರ್ಷದಿಂದ 20 ವರ್ಷದಿಂದ ವ್ಯಾಪಾರ ಮಾಡ್ತೀರಿ. ಈಗ ಇಲ್ಲಿಂದ ಹೋಗು ಅಂತಿದಾರಾ? ಹಾಂ, ಏನಂತ ಹೇಳ್ತಿದ್ದಾರೆ? ಹೋಗಿ ಇಲ್ಲಿ ಸಿದ್ದರಾಮಯ್ಯ CM ಬರ್ತಾರೆ, ಇಲ್ಲೆಲ್ಲ ಕ್ಲೀನಾಗಿ ಜಾಗ ಇರಬೇಕು, ಅಲ್ಲಿ ತೋರಿಸ್ತೀವಿ ಅಂತ 1 ತಿಂಗಳಿಂದ ಅಲ್ಲೂ ಬಿಸಿಲು ಕಾದಿ ಸಾಕಾಯ್ತು. ಆಮೇಲೆ ಅವ್ರನ್ನ MLA ಹೋಗಿ ಕೇಳ್ಕೊಂಡು ಅವ್ರು ಬಂದು ಶಿವಸವರು ಅವ್ರು ಮಾಡಿಕೊಟ್ರು. ಅಂದ್ರೆ ಈಗ ಸಿದ್ದರಾಮಯ್ಯನವ್ರು ಬರ್ತಾರೆ, ನೀವು ಇರಬಾರ್ದು ಅಂತ ಹಾಂ, ಏನಂತ ಹೇಳಿದ್ದಾರೆ? ಈಗ CM ಬರ್ತಾರೆ, ಇಲ್ಲೆಲ್ಲ ಮಡಗಬಾರ್ದು ನೀವು ಅಂತ ಹೇಳಿದ್ರು. ಅಂದ್ರೆ CM ಮನೆ ಇಲ್ಲೇ ಇದೆ, ಇಲ್ಲೇ ಪಕ್ಕಕ್ಕೆ ಬರ್ತಾ ಇದೆ, ಅದಕ್ಕೆ ನೀವು ಯಾರು ಇರಬಾರ್ದು ಅಂತ? ಯಾರು ಇರಬಾರ್ದು. ಅಲ್ಲಿಗೆ ನೀವು ಇಲ್ಲೇ ಬದುಕು ಕಟ್ಕೊಂಡಿರೋದೆಲ್ಲ, ಬದುಕೆಲ್ಲ ನಡೆಸಿರೋದು ಇಲ್ಲೇ ನೀವು ಅಲ್ಲಲ್ಲ. ಈಗ ಇಲ್ಲಿಂದ ಹೋಗಂದ್ರೆ ಏನು ಮಾಡ್ತೀರಿ? ಅದನ್ನೇ ಹೇಳ್ತಾ ಇರೋದು ಬುದ್ಧಿ, ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಏನು ಹೇಳ್ತಾರೆ ಅವ್ರು, ಅಲ್ಲಿಗೆ ಹೋಗಿ ಒಂದು ತಿಂಗಳಿಂದ ಬಿಸಿಲು ಕಾದಿ ಸಾಕಾಯ್ತು. ತಿರ್ಗಾ ಹೋಗಿ ಅವ್ರನ್ನ ಗೋಗರ್ಕೊಂಡು ಹೋಗ್ಬುದ್ದಿ. ಆಮೇಲೆ ಅವ್ರು ಇಲ್ಲಿ ಕಾರ್ಪೊರೇಷನ್ ಹೇಳಿದ್ರು ನಿಮಗೆ? ಕಾರ್ಪೊರೇಷನ್ ಅವತ್ತು ಬಂದಿದ್ರು ಎತ್ತಿ ಅಂತ. ಆಮೇಲೆ ಈ ಪೊಲೀಸ್ನವ್ರು ಕಳಿಸಿದ್ರು, ಅವ್ರು ಬಂದು ಗಲಾಟೆ ಮಾಡ್ತಿದ್ರು. ಆಮೇಲೆ ಅವ್ರು ಬಂದರು, ಗಲಾಟೆ ಮಾಡ್ತಿದ್ರು. ಎತ್ತಿ ಇಲ್ಲಿಗೆ ಎತ್ತಾಗಿಲ್ಲ, ನಿಮ್ಗೆ ಅಲ್ಲಿ ಜಾಗ ಕೊಟ್ಟಿಲ್ವ, ಹೋಗಿ ಯಾಕೆ ಹೇಳ್ತಾ ಇದ್ರು, ನಿಮ್ಗೆ ಏನು ಮಾನ ಮರ್ಯಾದಿಲ್ವ, ಹಂಗೆ ಹಿಂಗೆ ಅಂತ ಬೈತಾ ಇದ್ರು. ಅಂದ್ರೆ ಮುಖ್ಯಮಂತ್ರಿಗಳ ಮನೆ ಇದೆ, ನೀವು ಯಾರು ಇರಬಾರ್ದು ಇಲ್ಲಿ ಅಂತ. ಓಕೆ, ಅಂದ್ರೆ ಇಲ್ಲಿರುವಂತ ನೀವು ಕೂಡ ವ್ಯಾಪಾರಸ್ಥರ ಏನಾಗಿದೆ ಅಂದ್ರೆ ಇಲ್ಲಿಯವರೇ ನಮ್ಗೆ ಗೊತ್ತಿರೋರೇ ಅಂದ್ರೆ 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 ಇವರೆಲ್ಲರೂ 20-30 ವರ್ಷದಿಂದ ಇರುವಂತದ್ದು. ನಾವು ಇಲ್ಲೇ ಇರೋ. ಅಲ್ಲಿಗೆ ಈಗ ಮುಖ್ಯಮಂತ್ರಿಗಳು ಮನೆ ಬರ್ತಾ ಇದೆ ಅಂತ 300 ಮೀಟರ್ ಮನೆ ಇದೆ ಅವ್ರದ್ದು, ಕಟ್ತಾ ಇದ್ದಾರೆ. ಆದ್ರೆ ಇವರೆಲ್ಲ ಪಾಪ 35 ವರ್ಷದಿಂದ ಇದ್ದಾರೆ, ಕೆಳಗಡೆ ಇದ್ರು, ಮತ್ತೆ ಅಲ್ಲಿ ಪಾರ್ಕ್ ಕಟ್ಟಿದ್ರು ಅಂತ ಹೇಳಿ ಇಲ್ಲಿ ಕಳಿಸಿದ್ರು. ಈಗ ಏನಾಗಿದೆ ಅಂದ್ರೆ ಇಲ್ಲಿಗೂ ತೆಗಿ ಅಂತ ಹೇಳಿದ್ರೆ ಎಲ್ಲಿ ಅವರು ಬದುಕೋದು ಹೇಗೆ, ಜೀವನ ಮಾಡೋದು ಹೇಗೆ? ಅಂದ್ರೆ ಈಗ CM ಮನೆ ಇದೆ, ರೋಡಲ್ಲಿ ಫುಟ್ಪಾತ್. ಹೌದು ಅವ್ರು ಹಾಗೆ ಮಾಡಿರೋದು. ಈಗ ಸೊಪ್ಪು ತರಕಾರಿ ಮಾಡ್ಕೊಂಡು ಜೀವನ ಮಾಡೋರು ಅವ್ರಿಗೆ ಎಷ್ಟು ಸಿಗುತ್ತೆ? 200-300 ರೂಪಾಯಿ ಜೀವನ ಮಾಡ್ತಾ ಇರ್ತಾರೆ. ಇನ್ನೆಲ್ಲ ಕರ್ಕೊಂಡು ಹೋಗಿದ್ರೆ ಅವ್ರು ಹೇಗೆ ಜೀವನ ಮಾಡ್ತಾರೆ ಹೇಳಿ ನೀವೇ? ಇಲ್ಲೂ ಮುಂದೆ ಇನ್ನೊಂದು ಫುಟ್ಪಾತ್ ಅಂಗಡಿ ಇದೆ, ಅಲ್ಲಿನೂ ಕೆಲವು ಮಹಿಳೆಯರು ಕೂಡ ಇದ್ದಾರೆ, ಅಂದರೆ ವ್ಯಾಪಾರಸ್ಥರು ಕೂಡ ಇದ್ದಾರೆ. ಅವ್ರ ಜೊತೆಗೂ ನಾನು ಮಾತಾಡ್ತೀನಿ ಏನಾಗಿದೆ ಅನ್ನುವಂಥದ್ದು. ಅಮ್ಮ, ಎಷ್ಟು ವರ್ಷದಿಂದ ನೀವು ಇಲ್ಲಿ ಕೆಲಸ ಮಾಡಿ ಅಂಗಡಿ ನಡೆಸ್ತಾ ಇರೋದಮ್ಮ? ಸರ್ 30 ವರ್ಷ ಆಗಿದೆ ಸರ್ ನಾನು ಬಂದು. 30 ವರ್ಷದಿಂದ. ಈಗ ಏನು ಹೇಳ್ತಿದ್ದಾರೆ? ಈಗ ಇಲ್ಲಿಂದ ಎತ್ತಂಗಡಿ ಮಾಡ್ಕೊಂಡು ಹೋಗಿ ನೀವು ಯಾರು ಇಲ್ಲಿ ಇಡಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಓಕೆ, ಅಲ್ಲಿಗೆ ಇಲ್ಲಿ ಮುಖ್ಯಮಂತ್ರಿ ಮನೇನೂ ಕೂಡ ಬರ್ತಾ ಇದೆ. ಮನೇನೂ ಬರ್ತಾ ಇದೆ ಸರ್, CM ಮನೇನೂ ಇದೆ ಅಂತ ಹೇಳ್ಬಿಟ್ಟು ಯಾವ ಕಾರಣಕ್ಕೆ ಅಂತಾನೆ ಗೊತ್ತಿಲ್ಲ. ಇಲ್ಲಿ ಫುಟ್ಪಾತ್ ಅಂದರೆ ಮತ್ತೆ CM ಮನೆ ಎಲ್ಲನೂ ಹೇಳ್ತಾರೆ ಸರ್. ನಾವು ಯಾವುದು ಅಂತ ಕೇಳೋದ, ಒಂದಾದ್ರೆ ಕೇಳ್ಬೋದು, ಇಡೀ 28 ನಾವು ಎಲ್ಲೂ ಹೋಗೋಕ್ಕಾಗಲ್ಲ ಸರ್. ಇದು ಮುಂದೆ ಸರ್ಕಲ್ ಕೊಟ್ಟಿದ್ದಾರೆ, ಅಲ್ಲಿ ತುಂಬ ಬಿಸಿಲು ಸರ್, ನಮ್ಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ಏನಿಲ್ಲ, ಜ್ವರ ಬಂದಂಗಾಗಿ ಮತ್ತೆ ನಾವು ಇಲ್ಲಿಗೆ ಬಂದಿದ್ದು. ಇಲ್ಲೇ ಮಾಡ್ತಾ ಇರೋದು ಸರ್ ನಾವು. ಅಂದರೆ ಪರ್ಟಿಕ್ಯುಲರಾಗಿ ಈ ಒಂದು ಫುಟ್ಪಾತ್ನಲ್ಲಿರುವಂತಹ ಎಲ್ಲ ತರಕಾರಿ ಅಂಗಡಿಗಳಿರ್ಬೋದು, ಟೀ ಸ್ಟಾಲ್ ಅಂಗಡಿಗಳಿರ್ಬೋದು, ಇವರೆಲ್ಲರೂ ಕೂಡ ಕಳೆದ 20-30 ವರ್ಷಗಳಿಂದಲೂ ಕೂಡ ಇದೇ ಒಂದು ಬೀದಿಯಲ್ಲೇ ಕೆಲಸವನ್ನು, ಅಂದರೆ ಫುಟ್ಪಾತ್ ಅಂಗಡಿಯನ್ನು ನಡೆಸ್ತಾ ಇರುವಂಥದ್ದು. ಫುಟ್ಪಾತ್ನ ತೆರವಿಗೆ ನಮ್ಮ ವಿರೋಧಗಳಿಲ್ಲ. ಕ್ವಶನ್ ಇರುವಂಥದ್ದು ಪರ್ಟಿಕ್ಯುಲರ್ಲಿ ವಿಶ್ವಮಾನವ ಡಬಲ್ ರೋಡ್ಗೆ ಯಾಕೆ ಅನ್ನುವಂಥದ್ದು. ಯಾಕೆಂದರೆ ಇಲ್ಲಿಂದ ಕೂಗಳತೆ ದೂರದಲ್ಲೇ, ಹೆಚ್ಚು ಕಡಿಮೆ ಅಲ್ಲಿಂದ ಕಾರ್ ಕಾಣುತ್ತದೆ, ಅದರಿಂದ ಒಂದು ಹೆಜ್ಜೆ ದೂರದಲ್ಲೇ, ಒಂದು 150 ಅಡಿ ದೂರದಲ್ಲೇ ಸಿದ್ದರಾಮಯ್ಯನವರ ಮನೆ ಇದೆ. ಇನ್ನೇನು 1-1.5 ತಿಂಗಳಲ್ಲಿ ಅವರ ಮನೆಯೂ ಕೂಡ ಇನಾಗ್ರೇಷನ್ ಆಗುತ್ತೆ. ಬಹುತೇಕ ಮುಖ್ಯಮಂತ್ರಿಗಳ ಗಮನಕ್ಕೂ ಈ ವಿಚಾರ ಬಂದಿರೋದಿಲ್ಲ. ಮುಖ್ಯಮಂತ್ರಿಗಳ ಗಮನಕ್ಕೆ ಅಂದರೆ ಫುಟ್ಪಾತ್ ಸರ್ವ್ ಮಾಡಿ ಅಂತ ಮುಖ್ಯಮಂತ್ರಿಗಳು ಹೇಳಿರೋದಿಲ್ಲ. ಆದರೆ ಅಧಿಕಾರಿಗಳದೇ ಅತಿಯಾದಂತಹ ಇಂಟ್ರೆಸ್ಟ್ಗಳು, ಆ ಇಂಟ್ರೆಸ್ಟ್ನ ಫಲವಾಗಿ ಈಗ ಒನ್ಸ್ ಅಗೇನ್ ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರು ಬರುವಂತಹ ಸ್ಥಿತಿ ಬಂದಿದೆ. ಬಡವರ ಹೊಟ್ಟೆ ಮೇಲೆ ಒಡೆಯುವಂತಹ ಕೆಲಸವನ್ನು ಅಧಿಕಾರಿಗಳು ಈಗ ಶುರು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.